ತುಂಬಾ ಜನ ಕೇಳ್ತಾ ಇದ್ರು ಮೇಡಮ್ ನೀವು ಪಾರ್ಲರ್ ಮಾಡ್ಬೇಕಾದ್ರೆ ಸೊ ಅದ್ರೊಳಗೆ ಏನ್ ಕಷ್ಟ ಆಯ್ತು, ಏನ್ ಪ್ರಾಬ್ಲಮ್ ಆಯ್ತು, ನಿಮ್ಮ ಮನೇಲಿ ಬಿಟ್ರ ಪಾರ್ಲರ್ ಕಲಿಯೋದಕ್ಕೆ ಅಷ್ಟೆಲ್ಲ ಪ್ರಾಬ್ಲಮ್ ಇತ್ತಲ್ಲ ಅಂತ ಕೇಳ್ತಾ ಇದ್ರಿ. ನಮಸ್ಕಾರ, ನಾನು ನಿಮ್ಮ ಮನೆ ಮಗಳು ಪುಷ್ಪ. ನಿಮ್ಮ ಮನೆ ಮಗಳು ಪುಷ್ಪಗೆ ನಿಮ್ಮ ಒಂದು ಪ್ರೀತಿ ತೋರಿಸ್ತಾರೆ, ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನನ್ನ ಒಂದು ಪಾರ್ಟ್ 1 ಪಾರ್ಟ್ 2 ನೋಡಿ ತುಂಬಾ ಜನ ನನ್ ಕೇಳ್ತಾ ಇದ್ದೀರಾ, ಕಾಲ್ ಮಾಡಿ ಕೇಳ್ತಾ ಇದ್ದೀರಾ ಮೇಡಮ್ ಹೇಗಿತ್ತು ಮುಂದೆ ಕಂಟಿನ್ಯೂ ಮಾಡಿ ಅಂತ. ನಿಜವಾಗ್ಲೂ ಪಾರ್ಲರ್ಗೆ ಹೋಗ್ಬೇಕಾದ್ರೆ ನಾನು ಕೂಡ ತುಂಬಾ ಕಷ್ಟ ಅನುಭವಿಸಿದ್ದೀನಿ. ಯಾಕಂದ್ರೆ ನಾವು ಬಂದು ಜಾತಿಲೇ ಲಿಂಗಾಯತರು ಜಾತಿ ಆಗ್ಬಿಟ್ಟು ನಾನು ಪಾರ್ಲರ್ ಕಲಿಯೋದಕ್ಕೆ ಹೋಗ್ತೀನಿ ಅಂದಾಗ ಅತ್ತೆ ಬಂದು ಹೇಳ್ತಾ ಇದ್ರು, ಏನಿದು ಅಜಾಮ್ ಶಾಪ್ ಮಾಡಕ್ ಹೋಗ್ತಾ ಇದ್ದ ನೀನು, ಬೇರೆಯವ್ರ ಕೂದಲೆಲ್ಲ ಮುಟ್ಟೋದಿಕ್ ಹೋಗ್ತಾ ಇದ್ದ, ಬೇಡ ಪಾರ್ಲರ್ ಕಲಿಯೋದು ಬೇಡ ಬೇಡ ಅಂತ ಅಂತಿದ್ರು. ಅದ್ರೊಳಗೆ ನಾನು ಹತ್ಕೊಂಡು ಎಲ್ಲ ಯಜಮಾನ್ರ ಹತ್ರ ಹೇಳ್ಕೊಂಡಾಗ ಯಜಮಾನ್ ಹೇಳ್ತಾ ಇದ್ರು, ಇಲ್ಲ ಅವ್ರೇನೇ ಹೇಳಿದ್ರು ಈ ಕಿವಿಲ್ ಕೇಳು ಈ ಕಿವಿಲ್ ಬಿಟ್ಬಿಡು, ಬಟ್ ಅದನ್ನ ನೀನು ತಗೊಳಕ್ ಹೋಗ್ಬೇಡ. ಸೊ ನಿನ್ಪಂಡು ನೀನು ಹೋಗ್ತಾ ಇರೋ ಕ್ಲಾಸ್ ಕಂಟಿನ್ಯೂ ಮಾಡು, ಸೊ ನಾಳೆ ಏನಾದ್ರು ಮಾತಾಡಿದಾಗ ನಾನು ಹೇಳ್ತೀನಿ ಅಮ್ಮನ್ಗೆ ಅಂತ ಅನ್ನೋರು. ಆದ್ರೆ ಅತ್ತೆ ಬೈತಾನೆ ಇದ್ರು. ಅದ್ರ ಜೊತೆಗೆ ಮನೇಲೂ ಎಲ್ಲ ಇರ್ತಿರಲ್ಲ ಜನಗಳೆಲ್ಲ ಹೇಳ್ತಾರೆ ಇದ್ರು, ಏನ್ ಪಾರ್ಲರ್ಗೆ ಹೋಗ್ಬಿಟ್ಟು ಏನ್ ಮಹಾ ಸಾಧಿಸ್ತಾಳೆ. ಆಮೇಲೆ ರಿಲೇಷನ್ಗೆಲ್ಲ ಫುಲ್ಲು ನನ್ ಪಾರ್ಲರ್ ಕಲಿಯೋದು ಒಂಥರ ಪುಕಾರ ಆಗೋದು. ಓಹೋ ಇವಳು ಪಾರ್ಲರ್ ಕಲ್ತು ಏನ್ ಮಾಡ್ತಾಳಂತೆ, ಓ ಅದೊಂದು ಕಮ್ಮಿ ಆಗಿತ್ತ ಇವಳಿಗೆ, ಓ ಮಹಾ ಮಾಡ್ತಾವಳೆ, ಏನೋ ಮಾಡ್ತಾವಳೆ ಇವಳು, ಏನೋ ಆಡ್ತಾವಳೆ, ಅವತಾರ ಆಡ್ತಾವಳೆ, ಹಂಗೆ ಹಿಂಗೆ ಅಂತ. ಮತ್ತೆ ನಾನು ಪಾರ್ಲರ್ ಕೋರ್ಸ್ ಕಲಿಯೋದಕ್ಕೆ ಹೋದಾಗ ಏನಾಗಿತ್ತು, ನಾನು ಬೇಸಿಕಲ್ಲೇ ಓಕೆ ನಾನು ಸ್ಯಾರಿನಲ್ಲೇ ಹೋಗ್ತಾ ಇದ್ದೆ, ನನ್ನ ಅಕ್ಸೆಪ್ಟ್ ಮಾಡ್ತಿದ್ರು. ಬಟ್ ನಾನು ಡಿಪ್ಲೊಮಾ ಕೋರ್ಸು ಮತ್ತೆ ಅಡ್ವಾನ್ಸ್ ಕೋರ್ಸ್ಗೆ ಹೋದಾಗ ನನಗೆ ಸ್ಯಾರಿನಲ್ಲಿ ಅಲೋ ಮಾಡ್ತಾ ಇರಲಿಲ್ಲ. ಯಾಕೆಂದ್ರೆ ನಾನು ಹೋಗಿದ್ದು ಒಂದು ದೊಡ್ಡ ಒಂದು ಇನ್ಸ್ಟಿಟ್ಯೂಟ್ಗೆ ಹೋಗಿದ್ದೆ. ಅಲ್ಲಿ ಬಂದು ಸ್ವಲ್ಪ ಅಬ್ರಾಡಿಂದ ಎಲ್ಲ ಬಂದು ಮಕ್ಕಳು ಕಲಿತಿದ್ರು, ಈ ಕಡೆ ಊರುಗಳಿಂದೆಲ್ಲ ಬಂದು ಕಲಿತಾ ಇದ್ರು, ಎಲ್ಲ ಬಂದು ಸ್ವಲ್ಪ ಔಟ್ ಆಫ್ ಇಂದಾನೆ ಬಂದು ಕಲಿತಾ ಇದ್ರು ಅಲ್ಲಿ ಆ ಒಂದು ಪಾರ್ಲರ್ ಕ್ಲಾಸ್ನ. ಅವ್ರ ಮುಂದೆ ನಾನು ಸೀರೆ ಹಾಕೊಂಡು ಹೋದಾಗ ಅವ್ರನ್ನ ನೋಡಿ ಏನು ಹಿಂಗೆ ಬರ್ತದಳೆ ಸೀರೆಯಲ್ಲೇ ಪಾರ್ಲರ್ ಕಲಿಯಕ್ಕೆ ಬರ್ತಾಳೆ ಅಂತ, ಅವಳು ಮುಖ ನೋಡು ಅನ್ನೋ ಥರ ಮಾತಾಡೋದಕ್ಕೆ ಶುರು ಮಾಡಿದ್ರು. ಅವಾಗ ನನಗೆ ನಾನು ಕಲ್ತಿದ್ದ ಅಂತ ಒಂದು ಪಾರ್ಲರಲ್ಲೇ ನನಗೆ ಶಾಂತಿ ಮೇಡಮ್ ಅಂತ ನನಗೆ ಪಾರ್ಲರ್ ಕಲಿಸ್ಕೊಡಿದ್ರು. ಸೊ ಅವರು ನನಗೆ ನಿಜವಾಗ್ಲೂ ಒಂದು ಸ್ಫೂರ್ತಿ ಅಂತಲೇ ಹೇಳ್ಬೋದು. ಅವ್ರು ನನಗೆ ಬಂದು ಹೇಳ್ತಿದ್ರು, ಪುಷ್ಪ ಇಲ್ಲ ನಿನ್ನ ಸ್ವಲ್ಪ ಡ್ರೆಸ್ಸಿಂಗ್ ಸೆನ್ಸ್ ಚೇಂಜ್ ಮಾಡು ಅಂತ. ನಾನು ಅಂತಿದ್ದೆ, ಮೇಡಮ್ ನಾನು ಡ್ರೆಸ್ಸಿಂಗ್ ಸೆನ್ಸ್ ಹೇಗೆ ಚೇಂಜ್ ಮಾಡಲಿ, ಮನೇಲಿ ಅತ್ತೆ ಮಾವ ಇದ್ದಾರೆ, ಮೈದೆ ಅವರೆಲ್ಲ ಇದ್ದಾರೆ, ಯಾರು ಒಪ್ಪಲ್ಲ ಮೇಡಮ್, ಯಜಮಾನ್ರೆಲ್ಲ ಒಪ್ಪಲ್ಲ ನಾನು ಡ್ರೆಸ್ ಹಾಕೊಳ್ಳೋದಕ್ಕೆ. ಇಲ್ಲ ಪುಷ್ಪ ಹೇಗಾದ್ರೂ ಮಾಡಿ ಯಜಮಾನ್ರನ್ನ ಒಪ್ಸು, ಅಟ್ಲೀಸ್ಟ್ ಒಂದು ಸಿಲ್ವರ್ ಟಾಪ್ ಹಾಕೊಳ್ಳೋದಕ್ಕಾದ್ರು ಕೇಳು, ಚೂಡಿದಾರ್ ಹಾಕೊಳ್ಳೋದಕ್ಕೆ ಪರ್ಮಿಷನ್ ತಗೋ. ಯಾಕಂದ್ರೆ ಇವಾಗ ನೀನು ಯಾವ್ದು ಇದು ಮಾಡ್ತಾ ನೋಡಿ, ನೀನು ಸ್ಯಾರಿ ಹಾಕೊಂಡ್ರೆ ಇಲ್ಲಿ ಸೊಂಟ ಎಲ್ಲ ಕಾಣುತ್ತೆ, ಈಗ ಮಾಡಿದ್ರೆ ಈ ಕಡೆ ಸೈಡ್ ಫೋಸ್ ಎಲ್ಲ ಕಾಣುತ್ತೆ. ಅದೇ ನೀನು ಚೂಡಿದಾರ್ ಹಾಕೊಂಡ್ರೆ ಫುಲ್ ಇಲ್ಲಿಂದ ಅಲ್ಲಿವರೆಗೂ ಕಾಲರ್ಗೂ ಕವರ್ ಆಗುತ್ತೆ, ಎಲ್ಲಿ ಏನು ಸ್ಕಿನ್ ಕಾಣುತ್ತೆ, ಇಲ್ಲಿ ಏನು ಎಕ್ಸ್ಪೋಸ್ ಇಲ್ಲ. ಚೂಡಿದಾರ್ ಬಂದು ತುಂಬಾ ಒಳ್ಳೆ ಒಂದು ನಿನಗೆ ಉಡುಪು, ಚೂಡಿದಾರ್ನ ಹಾಕೋ ಪುಷ್ಪ ಅಂತ. ಸರಿ, ನಾನು ಅವರು ಒಂದಷ್ಟು ಮಾತು ಹೇಳಿದ್ರು, ಆ ಮಾತನ್ನೆಲ್ಲ ಹೋಗ್ಬಿಟ್ಟು ನಾನು ನಮ್ಮ ಯಜಮಾನ್ರ ಹತ್ರ ಹೇಳ್ದೆ, ರೀ ಈ ಥರ ಎಲ್ಲ ಡ್ರೆಸ್ ಹಾಕೊಂಬ ಅಂತ ಹೇಳ್ತಾರೆ, ಅಲ್ಲಿ ನಾನು ಸೀರಿಯಲ್ ಹೋಗೋದು ನೋಡಿ ಎಲ್ಲರೂ ಹಿಂದೆ ಮುಂದೆ ಹಾಡ್ಕೊತಾ ಇದ್ದಾರೆ ರೀ, ಅಲ್ಲಿ ಕ್ಲಾಸ್ ಕಲಿಯೋಕೆ ಬಂದಿರೋರು ಅಂತ. ಅವಾಗ ಯಜಮಾನ್ರು ಪರ್ಮಿಷನ್ ಕೊಟ್ಟರು, ಓಕೆ ಡ್ರೆಸ್ ಹಾಕು ಅಂತ. ಫಸ್ಟ್ ಟೈಮ್ ನನಗೆ 2000 ರೂಪೀಸ್ ಕೊಟ್ಟರು ಯಜಮಾನ್ರು, 2 ಡ್ರೆಸ್ ತಗೋ ಅಂದ್ಬಿಟ್ಟು. ನಿಜವಾಗ್ಲೂ ಆ ಮೂಮೆಂಟ್ನ ನಾನು ಮರೆಯೋದಕ್ಕೆ ಆಗಲ್ಲ. 2000 ರೂಪಾಯಿ ತೊಗೊಂಡು ಡ್ರೆಸ್ ತೊಗೊಂಡೆ. ಫಸ್ಟು ಒಂದು ಡ್ರೆಸ್ ಹಾಕ್ಕೊಂಡು ಬಂದೆ, ಅತ್ತೆ ಬಂದು ಹಿಂಗೆ ನೋಡಿದ್ರು, ಏನೇ ಡ್ರೆಸ್ ಎಲ್ಲ ಹಾಕೊಂಡು ಕುತ್ಕೊಂಡಿದ್ದ ನೀನು ಅಂತ. ನಾನು ಇಲ್ಲ ಅಮ್ಮ ಈ ಥರ ನಾನು ಪಾರ್ಲರ್ ಕೋರ್ಸ್, ನಾನು ಅವ್ರನ್ನ ತಾಯಿ ಅಂತ ಇದ್ದಿದ್ದು. ಇಲ್ಲ ಈ ಥರ ತಾಯಿ ನಾನು ಪಾರ್ಲರ್ ಕೋರ್ಸ್ ಕಲಿಯಕ್ಕೆ ಹೋಗ್ತಾ ಇದ್ದೀನಿ, ಅದಕ್ಕೆ ಚೂಡಿದಾರ್ ಹಾಕೋದು. ಇದೆಲ್ಲ ಬೇಕಾ ನಿನಗೆ, ಪಾರ್ಲರ್ ಕಲಿತಾ ಇರೋದೇ ವೇಸ್ಟ್, ನೀನು ಎಲ್ಲರೂ ಸುಮ್ಮನೆ ಅಡುಗೆ ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ಪಾತ್ರೆ ತೊಳ್ಕೊಂಡು ಬಿದ್ದಿರೋ ಅಂತಂದ್ರೆ ಇದೆಲ್ಲ ಬೇಕಾ ನಿನಗೆ ಅಂತ ಅನ್ನೋರು. ಇಲ್ಲ ನಾನೇನೋ ಒಂದು ಕಲಿತೀನಿ ಮಾಡ್ತೀನಿ ಅಂದ್ರೆ ಸೊ ಚೂಡಿದಾರ್ ಹಾಕೊಂಡಿದ್ಕಂತ ನನ್ಗೆ ಬೈದ್ರು ಸಿಕ್ಕಾಪಟ್ಟೆ ಬೈದ್ಬಿಟ್ಟೋದ್ರು. ಹತ್ಕೊಂಡ್ ಕುತ್ಕೊಂಡಿದ್ದೆ. ತಿರ್ಗಾ ಯಜಮಾನ್ರು ಹೇಳೋದು, ಸಮಾಧಾನ ಹೇಳಿದ್ರು, ತಲೆ ಕೆಡ್ಸ್ಕೊಬೇಡ, ಅವ್ರು ಬೈತಾನೆ ಇರಲಿ, ನೀನು ಸುಮ್ಮನೆ ನೀನು ಹೋಗ್ತಾ ಇರು ಅಂದ್ಬಿಟ್ಟು. ಮತ್ತೆ ನಾನು ಬಿಡ್ಲಿಲ್ಲ ಚೂಡಿದಾರ್ ಹಾಕೊಳ್ಳೋದನ್ನ. ಏನೇ ಬೈಕೊಂಡು ಹೋಗ್ಲಿ ಆರಾಮಾಗಿ ನಾನು ಚೂಡಿದಾರ್ ಹಾಕೊಂತಿದ್ದೆ, ನಾನು ನೋಡ್ತಿದ್ದೆ. ಆ ಥರ ಇತ್ತು. ಆದ್ರೆ ಚೂಡಿದಾರ ಹಾಕೊಂಡ್ಮೇಲೆ ನಾನು ನಿಜವಾಗ್ಲೂ ಇವಾಗ ನಾನು ಹಾಕೊಳ್ದಿರೋ ಡ್ರೆಸ್ಸೇ ಇಲ್ಲ ನನ್ನ ಲೈಫಲ್ಲಿ ಅನ್ಕೋತೀನಿ. ಪ್ರತಿ ಒಂದು ಡ್ರೆಸ್ಸು ಹಾಕೊಂಡಿದ್ದೀನಿ. ನನ್ನ ಹತ್ರ ಬ್ಲೇಸರ್ ಸೆಲೆಕ್ಷನ್ ಹೇಳ್ಬೇಕು ಅಂದ್ರೆ ಸುಮಾರು ಒಂದು 100 ಬ್ಲೇಸರ್ ಇದೆ. ನನ್ನ ಬ್ಲೇಸರ್ ನಾನು ಹೊಲ್ಸ್ಕೊಂಡಿರೋದು. ಯಾಕಂದ್ರೆ ಇವಾಗ ನಾನು ಕರ್ನಾಟಕ ವುಮೆನ್ ಸೇವಾ ಟ್ರಸ್ಟ್ ಅಧ್ಯಕ್ಷೆ ಕೂಡ ಆಗಿದ್ದೀನಿ. ಮತ್ತೆ ನನ್ನ ಅಫಿಷಿಯಲ್ ಯಾವ್ದಾದ್ರು ಒಂದು ಈವೆಂಟ್ಗೆ ಹೋದ್ರೆ ನಾನು ಹೋಗೋದೇ ಜಾಸ್ತಿ ಬ್ಲೇಸರ್ ಶೂಟಲ್ಲೇ ನಾನು ಎಲ್ಲದಕ್ಕೂ ಹೋಗ್ತಾ ಇದ್ದಿದ್ದು. ಸೊ ಹಾಗಿತ್ತು. ಆಮೇಲೆ ಇವಾಗ ನನ್ನ ಒಂದು ಆರೋಗ್ಯದ ಪರಿಸ್ಥಿತಿ ಬಗ್ಗೆ ಬರ್ತೀನಿ. ಆರೋಗ್ಯ ಪರಿಸ್ಥಿತಿನೂ ಆಮೇಲೆ ತುಂಬಾ ಹದ್ಗೆಡ್ತು ರೀ ನನಗೆ. ಇದೆಲ್ಲ ಮಾಡ್ಕೊಂಡ್ಮೇಲೆ ಹೇಗೆ ಅಂದ್ರೆ ಎಲ್ಲ ಕೋರ್ಸ್ ಆಯ್ತು, ಎಜುಕೇಶನ್ ಆಯ್ತು, ಎಲ್ಲ ಕಂಪ್ಲೀಟ್ ಆಯ್ತು. ಸೊ 120 kg ಆಗ್ಬಿಟ್ಟೆ. ನನಗೆ ನಾನು ನೋಡ್ಕೊಳ್ಳೋದಕ್ಕೆ ಅಸಹ್ಯ ಆಗೋಯ್ತು, ಏನಪ್ಪ ಮಾಡೋದು ಅಂತ. ಸೊ ಅವಾಗ ನಾನು ಹೋಗಿದ್ದೆ, ನಾನು ಮೆಜೆಸ್ಟಿಕಲ್ ಆಯುರ್ವೇದಿಕ್ ಕೋರ್ಸ್ ಮಾಡ್ಲಿಕ್ಕೆ ಹೋದೆ. ಅಲ್ಲಿ ಹೋಗಿ ಒಂದು ಕೋರ್ಸ್ ಮಾಡಿ ಪಕ್ಕಾ ರಿಸಲ್ಟ್ ಬರೋದಕ್ಕೆ ಏನು ಪ್ರಾಡಕ್ಟ್ ಯೂಸ್ ಮಾಡಬೇಕು, ಯಾವ ಆಯುರ್ವೇದಿಕ್ ಪ್ರಾಡಕ್ಟ್ ಯೂಸ್ ಮಾಡಬೇಕು, ಅದನ್ನೆಲ್ಲ ಒಂದು ನೀಟಾಗಿ ಒಂದು ಕಂಪ್ಲೀಟ್ ಕ್ಲಾಸ್ ಕಲ್ತ್ಕೊಂಡ್ಬಂದು ಫಸ್ಟ್ ಪ್ರಾಡಕ್ಟ್ ಮಾಡಿ ನನ್ನ ಮೇಲೆ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡೆ. ನಾನು ಇವಾಗ ನಿಮಗೆ ಒಂದು ಟಿಪ್ಸ್ ಹೇಳ್ತೀನಿ ಅಂದ್ರೆ ಫಸ್ಟ್ ಅದನ್ನ ನನಗೆ ಮಾಡ್ಕೊಳ್ಳೋ ಒಂದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಅದ್ರ ಚೆನ್ನಾಗಿದೆ ಅಂದಮೇಲೆ ನಾನು ಅದನ್ನ ನಿಮ್ ಜೊತೆ ಹೇಳ್ಕೊಳ್ಳೋದು ಹೊರ್ತು ಸುಮ್ಮನೆ ಹೇಳೋದಕ್ಕಲ್ಲ. ಸುಮ್ಮನೆ ಏನೋ ನೋಡ್ಬಿಟ್ಟು ಹಿಂಗ್ ಮಾಡ್ರಿ ರಿಸಲ್ಟ್ ಬರುತ್ತೆ, ಅದೆಲ್ಲ ತಪ್ಪು.
ಫಸ್ಟ್ ನಾವು ಅದನ್ನ ಮಾಡ್ಕೋಬೇಕು. ನಮ್ಗೆ ರಿಸಲ್ಟ್ ಬಂದ್ಮೇಲೆ ನಾವು ಅದನ್ನ ಬೇರೆಯವ್ರಿಗೆ ಮಾಡ್ಬೇಕಿಲ್ಲ ಅಂತ ಅಂದ್ರೆ ಅದೆಲ್ಲ ಸರಿ ಹೋಗಲ್ಲ. ನಾವು ಬೇರೆಯವ್ರ ಜೊತೆ ಆಟ ಆಡಬಾರ್ದಲ್ವಾ. ಸೊ ಅದಕ್ಕೋಸ್ಕರ ನನ್ನ ಪ್ರಾಡಕ್ಟ್ನ ನಾನೇ ತಗೊಂಡೆ, ನಾನೇ ಚೆನ್ನಾಗೆಲ್ಲ ಯೂಸ್ ಮಾಡಿದೆ. 120 kg ಇದ್ದೋಳು 2 ತಿಂಗಳಿಗೆ 20 kg ಕಮ್ಮಿ ಇದೆ. ಯಾಕಂದ್ರೆ ತುಂಬಾನೇ ಎಕ್ಸಸೈಸ್, ವಾಕಿಂಗ್ ಮಾಡ್ತಿದ್ದೆ, ಎಕ್ಸಸೈಸ್ ಮಾಡ್ತಿದ್ದೆ, ಯೋಗ ಮಾಡ್ತಿದ್ದೆ, ಮತ್ತೆ ಆ ಪ್ರಾಡಕ್ಟ್ನ ತಗೊಂತಿದ್ದೆ. ನಿಜವಲ್ಲೂ ನಾನು ಆ ರೈಸ್ ಅನ್ನೋದನ್ನ ನಾನು ಒಂದು 6 ಮಂತ್ ಬಿಟ್ಬಿಟ್ಟಿದೆ. ಯಾಕಂದ್ರೆ ಅಷ್ಟು ದಪ್ಪ ಇದ್ನಲ್ಲ ಅದಕ್ಕೋಸ್ಕರ. ಆಮೇಲೆ ನನಗೆ ಖುಷಿ ಆಯ್ತು, 100 kg ಆಗಿದ್ದೆ, 20 kg ಕಮ್ಮಿ ಆಗಿದ್ದೀನಿ. ವಾವ್ ಸೂಪರ್ ಅನ್ಕೊಂಡು. ಸೊ ನಾನು ಪ್ರಾಡಕ್ಟ್ ಹೀಗೆ ತಗೊಳೋದಕ್ಕೆ ಶುರು ಮಾಡಿದೆ. ಮತ್ತೆ ಅಕ್ಕಪಕ್ಕದ ಮನೆಯವರೆಲ್ಲ ಕೇಳೋದಕ್ಕೆ ಶುರು ಮಾಡಿದ್ರು, ಪುಷ್ಪ ಏನ್ ಪ್ರಾಡಕ್ಟ್ ತಗೊಂತಾ ಇದ್ದೆ, ಇಷ್ಟೊಂದು ಸಣ್ಣ ಆಗ್ತಾ ಇದೆ ಅಂತ. ಹಾಗೆ ನನ್ನ ಪಾರ್ಲರ್ ಕ್ಲೈಂಟ್ಸ್ ಕೂಡ ಕೇಳೋದಕ್ಕೆ ಶುರು ಮಾಡಿದ್ರು, ಏನ್ ಪ್ರಾಡಕ್ಟ್ ತಗೊಂತಾ ಇದ್ದೆ, ಇಷ್ಟೊಂದು ಸಣ್ಣ ಆಗಿದ್ದೆ ಅಂತ. ಆಮೇಲೆ ಅವ್ರಿಗೆ ಹೇಳಿದೆ, ನಾನು ಈ ಥರ ಆಯುರ್ವೇದಿಕ್ ಪ್ರಾಡಕ್ಟ್ ತಗೊಂತಾ ಇದ್ದೀನಿ, ಸೊ ಅದರಿಂದ ನಾನು ಈ ಥರ ವೆಯ್ಟ್ ಲಾಸ್ ಆಗ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ ಅಂತ. ಸೊ ಅವರು ಕೂಡ ನನಗೂ ಕೊಡು, ನಾನು ತಗೊಂತೀನಿ, ಎಷ್ಟು ಅದು ಅಂತ. ಸೊ ಹಾಗೆ ನಾನು ಸೇಲ್ ಮಾಡೋದಕ್ಕೂ ಶುರು ಮಾಡಿದೆ. ಎಲ್ಲರೂ ತಗೊಂತಾ ಇದ್ರು, ಅವ್ರಿಗೂ ಆಸಮ್ ರಿಸಲ್ಟ್ ಬರ್ತಿತ್ತು. ಹಾಗೆ ನನ್ನ ಒಂದ್ಸಲಿ ನನ್ನ ಒಂದು ಪುಷ್ಪ ಬ್ಯೂಟಿ ಟಿಪ್ಸ್ನ ನಾನು ಪೇಜ್ನ ಹಾಗೆ ಶುರು ಮಾಡಿ ಅಲ್ಲಿ ಟಿಪ್ಸ್ ಹಾಕೋದಕ್ಕೆ ಶುರು ಮಾಡಿದೆ. ಟಿಪ್ಸ್ ಹಾಕ್ಬೇಕಾದ್ರೆ ಸ್ವಲ್ಪ ಜನ ಕಾಲ್ ಮಾಡೋರು, ಟಿಪ್ಸ್ ಬಗ್ಗೆ ನನ್ಗೆ ಹೇಳೋರು, ಮೇಡಮ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಹೇಳ್ತೀರಾ ಮೇಡಮ್ ಟಿಪ್ಸು. ಪಾರ್ಲರ್ ಇಟ್ಕೊಂಡು ಕೆಲವು ಟಿಪ್ಸ್ಗಳನ್ನ ಬಿಟ್ಕೊಡಲ್ಲ ಪಾರ್ಲರ್ ಅವರು ನಮ್ಗೆ ಹೋದ್ರೇನೆ, ಆದ್ರೆ ನೀವು ಎಷ್ಟು ಚೆನ್ನಾಗಿ ಓಪನ್ ಆಗಿ ಬಿಟ್ಕೊಡ್ತೀರಾ ಮೇಡಮ್. ಆ ಓಪನ್ ಆಗಿ ಬಿಟ್ಕೊಡೋದು ನಂಗೆ ತುಂಬಾ ಇಷ್ಟ ಆಯ್ತು ಮೇಡಮ್, ನಮ್ಗೆ ತುಂಬಾ ಖುಷಿ ಆಯ್ತು, ತುಂಬಾ ಚೆನ್ನಾಗಿದೆ ಟಿಪ್ಸು ಅಂತ. ಅವ್ರ ನಂಬರ್ ಎಲ್ಲ ಸೇವ್ ಮಾಡ್ಕೊಂತ ಬರ್ತಿದ್ದೆ. ನಾನು ಸೇವ್ ಮಾಡ್ಕೊಂಡ್ ಬರ್ಬೇಕಾದ್ರೆ ಅವ್ರು ನಂದು ಈ ಪುಷ್ಪ ವೇಟ್ಲೆಸ್ ಪೌಡರ್ನ ಅವರು ನೋಡ್ಬಿಟ್ಟು ಸ್ಟೇಟಸ್ ಅಲ್ಲಿ, ಮೇಡಮ್ ಏನ್ ಮೇಡಮ್ ನೀವು ಯಾವ್ದೋ ತೂಕ ಕಮ್ಮಿ ಆಗೋ ಪೌಡರ್ ಮಾಡ್ತಾ ಇದ್ದೀರಾ, ನೀವ್ ಯಾಕೆ ಇನ್ಸ್ಟಾಗ್ರಾಮ್ಗೆ ಹಾಕಿಲ್ಲ ಅಂತ ಅಂದ್ರು. ಇಲ್ಲ ನಾನು ಏನು ಸುಮ್ಮನೆ ಅದೆಲ್ಲ ಹಾಕಿಲ್ಲ, ಇಲ್ಲ ಹಾಕಿ ಮೇಡಮ್, ಅಷ್ಟು ಒಳ್ಳೆ ಪ್ರಾಡಕ್ಟ್, ಅಷ್ಟು ಚೆನ್ನಾಗಿ ರಿಸಲ್ಟ್ ಎಲ್ಲ ಇದೆ, ಯಾಕೆ ಮೇಡಮ್ ಹಾಕಿಲ್ಲ ಅಂತ ಇದು ಮಾಡಕ್ ಶುರು ಮಾಡಿದ್ನ. ಹಾಕ್ತೆ, ಬಟ್ ಅದಂತೂ ತುಂಬಾ ಚೆನ್ನಾಗಿ ಸೇಲ್ ಆಗ್ತಿತ್ತು. ಇನ್ಸ್ಟಾಗ್ರಾಮ್ ಅವರು ಅದನ್ನ ಅಷ್ಟು ಪ್ರೀತಿಯಿಂದ ತಗೊಂತಿದ್ರು. ನೆಕ್ಸ್ಟ್ ಏನಾಯ್ತಾ, ವೇಟ್